ನೀವು ಕೆರೆಯಲ್ಲಿ ಮೀನ್ ಹಿಡ್ದಿರ್ತೀರಾ, ಸಮುದ್ರದಲ್ಲಿ ಮೀನ್ ಹಿಡ್ತಿರ್ತೀರಾ. ಇವತ್ತು ನಾನು ಚನ್ನರಾಯನ ದುರ್ಗದ ಬೆಟ್ಟದ ಮೇಲೆ ಹೋಗಿ ಮೀನ್ ಹಿಡಿತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನ್ ಚೆನ್ನಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಈ ವಿಡಿಯೋದಲ್ಲಿ ಇವತ್ತು ನಾನು ಒಬ್ನೇ ಬಂದಿಲ್ಲ, ನನ್ನ ಫ್ರೆಂಡ್ ಹಾಕೊಂಡ್ ಬಂದಿದ್ದೀನಿ. ಇವನ ಹೆಸರು ರೋಹಿತ್ ಅಂತ. ನೋಡ್ದೆ ನೋಡ್ದೆ ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ. ಸೊ ಈ ಬೆಟ್ಟ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಒಂದು ಚಿಕ್ಕ ಗುಡಿ ತರ ಇದೆ ಬೆಟ್ಟದ ಕೆಳಗಡೆ. ಅಂಡ್ ಇಡೀ ಬೆಟ್ಟ ಫುಲ್ ಆರೋ ಮಾರ್ಕ್ ಗಳಿದೆ. ಆ ಆರೋ ಮಾರ್ಕ್ ನ ನೋಡ್ಕೊಂಡು ಫಾಲೋ ಹಾಕೊಂಡು ಹೋಗಿ ಅಂತ ಅಂದಿದ್ದಾರೆ ಇಲ್ಲಿ ಲೋಕಲ್ಸ್ ನಮ್ಗೆ. ಹಾಕಿದ ಆರೋ ಮಾರ್ಕ್ ಎಲ್ಲ ಫಾಲೋ ಮಾಡಬೇಡಿ. ನೋಡಿ ಅಲ್ಲಿ ಆ ಸ್ಟೀಪ್ ಅಲ್ಲಿ ಹಾಕಿದ್ದಾರೆ ಆರೋ ಮಾರ್ಕ್ ನ. ಹೆಂಗ್ ಹತ್ತಕ್ಕಾಗುತ್ತೆ? ಆ ಸ್ಟೀಪ್ ಅಲ್ಲಿ ಹತ್ಕೊಂಡು ಹೋಗಿ ಜಾರ್ ಬಿದ್ರೆ ನೀವ್ ಈ ಬೆಟ್ಟನ ಇನ್ನೊಂದು ಹಳೆ ಕನ್ನಡ ಫಿಲಮ್ ಅಲ್ಲಿ ನೋಡಿರ್ತೀರಾ, ಬಂಗಾರದ ಜಿಂಕೆ ಅಂತ. ಆ ಹಳೆ ಫಿಲಮ್ ಅಲ್ಲಿ ಒಂದು ಬಂಗಾರದ ಜಿಂಕೆ ಇರುತ್ತೆ. ಆ ಜಿಂಕೆನ ಹುಡ್ಕೊಂಡು ನಮ್ ವಿಷ್ಣುವರ್ಧನ್ ಅವರು ಈ ಬೆಟ್ಟನ ಹತ್ತುತ್ತಾರೆ. ಈ ಬೆಟ್ಟದಲ್ಲೆಲ್ಲ ಹುಡುಕ್ತಾರೆ. ಇವತ್ತು ನಾವು ಕೂಡ ಹುಡ್ಕೋಣ ಆ ಬಂಗಾರದ ಜಿಂಕೆ ಸಿಗುತ್ತಾ ಸಿಗಲ್ವಾ ಅಂತ. ಸೊ ಈ ಬಿಸಿಲಲ್ಲಿ ಬೆಟ್ಟ ಹತ್ತಾ ಇದೀವಿ, ಅದು ಮೇಲ್ಗಡೆ ಮೀನ್ ಹಿಡಿಯಕ್ಕೆ ಅಂತ. ನೋಡಿ, ಪಿನ್ನಿಂದ ಇವತ್ತು ಫಿಶಿಂಗ್ ಹುಕ್ ಮಾಡ್ತಾ ಇದೀನಿ. ಫಿಶಿಂಗ್ ಹುಕ್ ಮಾಡಿ ಫಿಶಿಂಗ್ ಹೋಗೋಣ. ನೋಡಿ, ಪರ್ಫೆಕ್ಟ್ ಹುಕ್ ಮಾಡಿದೀನಿ. ನೋಡಿ ಇವಾಗ ಕಾಣಿಸ್ತಾ ಇದೆಯಾ? ಫುಲ್ ಪರ್ಫೆಕ್ಟ್. ನೋಡಿ, ಈ ಕಡೆ ಶಾರ್ಪ್ ಇದೆ, ಈ ಕಡೆ ನಾವು ನಿಮ್ಮ ಅಭಿಮಾನಿ ಅಣ್ಣ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವ್ರ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರಬೇಕು. ಫಿಶಿಂಗ್ ಮಾಡಕ್ ಹೋಗೋಣ ಬನ್ನಿ. 10 ಮಿನಿಟ್ಸ್ ಹತ್ತಾ ಇದ್ದಂಗೆ ವ್ಯೂ ನೋಡಿ ಏನ್ ಸಕ್ಕದಾಗ ಕಾಣುತ್ತೆ ಇಲ್ಲಿಂದ. ಇನ್ನೇನು ಸಿನಿಮ್ಯಾಟಿಕ್ ಶಾಟ್ ಅದು ಇದು ಅಂತ ಆಟ ಆಡ್ಕೊಂಡು ಅರ್ಧ ಬೆಟ್ಟ ಹತ್ತೇ ಬಿಟ್ಟಿದೀವಿ ಅನ್ಸುತ್ತೆ ನನಗೆ ಯಾಕೋ. ಯಾಕಂದ್ರೆ ನೋಡಿ, ಇಲ್ಲೇ ಕೋಟೆ ಕಾಣಿಸ್ಬಿಡುತ್ತೆ. ಈಸಿ ಟ್ರಕ್ ಇದು, ಏನ್ ಅಷ್ಟು ಡಿಫಿಕಲ್ಟ್ ಇಲ್ಲ. ಮದ್ಗಿರಿ ಇನ್ನ ನಾನು ಹಳೆ ಟ್ರಕ್ ಎಲ್ಲ ನೋಡಿಲ್ಲ ಅಂದ್ರೆ ನೋಡ್ಕೊಂಬನ್ನಿ. ಆ ಟ್ರಕ್ ಅಷ್ಟೆಲ್ಲ ಏನ್ ಕಷ್ಟ ಇಲ್ಲ. ಇದು ಫುಲ್ ಈಸಿ. ಅಂದ್ರೆ ಸ್ಟೀಪ್ ಇದೆ, ನೋಡಕ್ ಭಯಂಕರವಾಗಿದೆ, ಆದ್ರೆ ಈಸಿಯಾಗಿ ಹತ್ಬೋದು. ಏನಕ್ಕಂದ್ರೆ ಪ್ರೂಫ್ ನೋಡಿ, ಇಲ್ಲಿ ನಮ್ಮ ಹುಡುಗ ಅವನೇ ಹತ್ತುತ್ತಾವನೆ. ಯಾವ ಬೆಟ್ಟನೂ ಹತ್ತಲ್ಲ ಅವನೇ ಈಸಿಯಾಗಿ ಜಾಲಿಯಾಗಿ ಹತ್ತಾ ಇದ್ದಾನೆ. ಅದು ಈ ಉರಿಯೋ ಬಿಸಿಲಲ್ಲಿ. ಸ್ಟೀಪ್ ಮಾತ್ರ ನೋಡಿ ಎಷ್ಟು ಕಷ್ಟ ಇದೆ. ಇಲ್ಲಿ ಹೈಟ್ ಇಲ್ಲ ಬೆಟ್ಟ ಹತ್ತೋದು, ಆದ್ರೆ ಸ್ಟೀಪ್ ಮಾತ್ರ ಸರಿಯಾಗಿದೆ. ನೋಡಿ ಇಲ್ಲಿಂದ ನೋಡಿ ಎಷ್ಟು ಕಷ್ಟ ಇದೆ. ಇಲ್ಲಿ ಎಲ್ಲ ಆರೋ ಮಾರ್ಕ್ ಹಾಕಿದ್ದಾರೆ, ಹತ್ಕೊಂಡು ಹೋಗ್ಬೇಕು. ಜಾರಿದ್ರೆ ಹೋಗ್ತಾ ಇರ್ತೀವಿ ಕೆಳಗಡೆ. ಬಾ ರೋಹಿತ. ಇಳಿಬೇಕಾರೆ ಮಜಾ ಇರುತ್ತೆ, ಹತ್ಬೇಕಾರೆ ಅಷ್ಟು ಗೊತ್ತಾಗಲ್ಲ. ಇಳಿಬೇಕಾರೆ ಒಳ್ಳೆ ಮಜಾ ಇರುತ್ತೆ. ನಿಂಗೆ ಚಪ್ಪಲಿ ಜಾರದ್ರೆ ಏನು ಮಾಡ್ತೀಯ ಗೊತ್ತಾ? ಬಿಚ್ಚಿ ಕೈಯಲ್ಲಿ ಹಿಡ್ಕೊಂಡು ಬರೋಕಲ್ಲ ಅದು. ಕಾಲು ಫುಲ್ ಗ್ರಿಪ್ ಇರುತ್ತೆ. ಹತ್ತು ನೋಡಿ ಹೆಂಗಿದೆ ಇದು ಟ್ರಕ್ಕು. ನೋಡಿ ಹೇಗಿದೆ ಸ್ಟೀಪ್. ಇಲ್ಲಿಂದ ನಮ್ಮ ಹುಡುಗ ಅಲ್ಲಿ ಹತ್ತುತ್ತಾ ಇದ್ದಾನೆ, ನಾನು ಹತ್ಕೊಂಡು ಹೋಗ್ಬೇಕು ಇವಾಗ ಅಲ್ಲಿ ತನಕ. ಹತ್ತಣ ಬನ್ನಿ. ಸ್ಟೀಪ್ ಮಾತ್ರ ಸರಿಯಾಗಿದೆ, ಮೂವ್ ಮಾಡ್ಕೊಂಡು ಹತ್ಬೇಕು ಹುಷಾರಾಗಿ. ನೋಡ್ಬೇಕು ನೋಡಿ, ಅವನು ಹುಷಾರಾಗಿ ಬರಪ್ಪ, ಇನ್ನ RCB ಕಪ್ ಗೆಲ್ಲೋದು ನೋಡ್ಬೇಕು ಅಂತ. ಈ ವರ್ಷ ಅಂತೂ ಗೆಲ್ಲಲ್ಲ ಅವರು. ನಂದೊಂದು 2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗೋ ಅಷ್ಟೊತ್ತಿಗೆ ಗೆದ್ದಿರ್ತಾರೆ ಒಂದು 2 ಸತಿ. ಸಕ್ಕದ ಇದೆ ಮಾತ್ರ ವ್ಯೂ ಎಲ್ಲ. ಇಲ್ಲಿ ನೀವೇ ನೋಡ್ಬೋದು ಹಿಂದೆಗಡೆ ಹೇಗೆ ಕಾಣ್ತಾ ಇದೆ ಅಂತ. ಬನ್ನಿ ಕೋಟೆ ಕಾಂಕ್ವರ್ ಮಾಡೋಣ. ಇನ್ನೇನು ಫೈನಲಿ ಕೋಟೆ ಎಂಟ್ರಿ ಆಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನೋಡಿ, ನೆಕ್ಸ್ಟು ಮೆಟ್ಲು ಮುಗೀತು. ಈ ಥರ ಏಣಿ ಎತ್ಕೊಂಡು ಹೋಗ್ಬೇಕು. ಬನ್ನಿ. ಹಿಂಗಲ್ ಒಂದೇ ದಾರಿ, ಆ ಕಡೆ ಇರಬೇಕು. ಬನ್ನಿ ಹೋಗೋಣ. ನಗು ಬರ್ಲಿಲ್ವಾ? ಕೋಟೆ ಮಾತ್ರ ಮಸ್ತಾಗಿದೆ. ಯಪ್ಪ, ಇದೇ ಮುಗೀತು ಅಂದ್ಕೊಂಡ್ರೆ ಇನ್ನ ನೋಡಿ, ಇದು ಇನ್ನ ಮೊದಲನೇ ಅಧ್ಯಾಯ. ಸೆಕೆಂಡ್ ಸ್ಟೇಜ್ ಬೆಟ್ಟ ಇಲ್ಲಿಂದ ಸ್ಟಾರ್ಟ್.
ಅದು ಪೀಕು. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಈ ಬೆಟ್ಟ ಅಷ್ಟೇ ಅಲ್ಲ, ಈ ಬೆಟ್ಟ ಮುಗ್ದಾದ್ಮೇಲೆ ಇನ್ನ ಒಂದು ಗುಹೆ ಇದೆ. ಗುಹೆನ ತೋರಿಸ್ತೀನಿ. ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಇವಾಗ ನೆಕ್ಸ್ಟ್ ಸ್ಟೇಜ್ ಆಫ್ ಬೆಟ್ಟ ಹತ್ತ ಸ್ಟಾರ್ಟ್ ಮಾಡಿದೀವಿ. ಸುತ್ತು ನೋಡ್ಬೋದು ನೀವು, ಎಲ್ಲಾ ಕಡೆ ಕೋಟೆಗಳೆಲ್ಲ ಇದೆ. ಆದಷ್ಟು ನಾವು ಎಲ್ಲಾ ಕಡೆ ಹೋಗಿ ಎಕ್ಸ್ಪ್ಲೋರ್ ಮಾಡಕ್ ಟ್ರೈ ಮಾಡೋಣ ಇವತ್ತು. ಮೀನ್ ಹಿಡಿಯಕ್ಕೆ ದೋಣಿ ಅಂತ ಅಂದೆ ಗೊತ್ತಾ, ಆ ದೋಣಿ ಇಲ್ಲೇ ಹತ್ತಿರದಲ್ಲಿದೆ ಅಂತ ಹೇಳಿದಾರೆ ಇಲ್ಲಿ ಲೋಕಲ್ಸು. ನೀರು ಕೂಡ ಇದೆಯಂತೆ ಅಲ್ಲಿ ಒಬ್ರು ಕೆಳಗಡೆ ತಾತ ಮೀನೆಲ್ಲ ಹಿಡಿಬೋದು, ಸಕ್ಕದಾಗಿದೆ ನೀರು. ಅದು ಇದು ಅಂತ ಅಲ್ಲ, ಬಿಲ್ಡಪ್ ಕೊಟ್ರು ಈಜೆಲ್ಲ ಆಡ್ತಾರೆ ಅಂತ. ಅದಕ್ಕೋಸ್ಕರ ನಾನು ಇಲ್ಲಿ ಮೀನ್ ಹಿಡಿಯೋಣ ಅಂತ ಬಂದ್ರೆ ಕೊಚ್ಚೆ ನೀರು ಫುಲ್ಲು. ಏನ್ ಮೀನ್ ಹಿಡಿತೆ ಇಲ್ಲಿ ಕಷ್ಟಪಟ್ಟು ನೋಡಿ, ಪರ್ಫೆಕ್ಟ್ ಹುಕ್ ಮಾಡಿದೀನಿ ನೋಡಿ. ಇವಾಗ ನೀವು ಕೆರೆ ಮೀನ್ ಹಿಡ್ದಿರ್ತೀರಾ, ಸಮುದ್ರದಲ್ಲಿ ಮೀನ್ ಹಿಡ್ತಿರ್ತೀರಾ. ಇವತ್ತು ನಾನು ಈ ಬೆಟ್ಟದ ಮೇಲೆ ಮೀನ್ ಹಿಡಿತೀನಿ. ಫಿಶಿಂಗ್ ಪ್ಲಾನ್ ಅಂತೂ ಫ್ಲಾಪ್ ಆಯ್ತು. ಅಟ್ಲೀಸ್ಟ್ ಇವತ್ತು ಬೆಟ್ಟದ ಮೇಲಿಂದ ಪೀಕಲ್ಲಿ ವ್ಯೂ ತೋರಿಸ್ತೀನಿ ನಿಮ್ಗೆ. ಫಿಶಿಂಗ್ ಫ್ಲಾಪ್ ಆಯ್ತು. ಇನ್ನೇನು ಪೀಕ್ ಹತ್ರ ಬಂತು, ಹತ್ಕೊಂಡು ಹೋಗೋಣ. ಇದೆಲ್ಲ ಸ್ಟೋರೇಜ್ ಅನ್ಸುತ್ತೆ ಅದೆಲ್ಲನೂ. ಇದು ಫುಡ್ ಐಟಮ್ಸು ಪ್ಲಸ್ ಏನಾದರೂ ಇಂಪಾರ್ಟೆಂಟ್ ಐಟಮ್ಸ್ನೆಲ್ಲ ಅದ್ರೊಳಗೆ ಸ್ಟೋರೇಜ್ ಮಾಡಿ ಇಟ್ಕೊತಾರೆ ಅನ್ಸುತ್ತೆ. ಇವಾಗ ನೀವು ಮನೇಲಿ ಹೇಗೆ ಬಾತ್ ಟಬ್ ಯೂಸ್ ಮಾಡ್ತೀರಾ, ಆಗಿನ ಕಾಲದಲ್ಲಿ ಈ ಥರ ಬಾತ್ ಟಬ್ಗಳ ಯೂಸ್ ಮಾಡ್ತಾಯಿದ್ರು ಅಂತ ಅಂದ್ಕೊಂಡಿದ್ದೀನಿ. ನನಗೂ ಗೊತ್ತಿಲ್ಲ ಕರೆಕ್ಟಾಗಿ ಏನಂತ. ಸೊ ಫೈನಲಿ ಸೆಕೆಂಡ್ ರೆಸ್ಟಿಂಗ್ ಪಾಯಿಂಟ್ ಹತ್ತತ್ರ ಬಂದಿದ್ದೀವಿ. ಇನ್ನೇನೊಂದು ಕಾಲು ಭಾಗ ಇದೆ ಬೆಟ್ಟ ಅಷ್ಟೇ. ನೋಡಿ ಕಾಣಿಸ್ಬಿಡ್ತು ಕೋಟೆ. ನೋಡಿ ಏನು ಸಕ್ಕದಾಗಿ ಕಾಣ್ತಾ ಇದೆ ಇಲ್ಲಿಂದ. ಗೇಮ್ ಆಫ್ ಥ್ರೋನ್ಸ್ ಅಲ್ಲಿ ಅವ್ರದ್ದು ಕ್ಯಾಸಲ್ ಇರಲ್ವಾ, ಆ ಥರ ಕಾಣ್ತಾ ಇದೆ ಇಲ್ಲಿಂದ ಕೋಟೆ. ಸ್ವಲ್ಪ ದೂರ ಇದೆ, ಹತ್ಬೇಕು. ಅಟ್ ಲಾಸ್ಟ್ ಫೈನಲ್ ಸ್ಟೇಜ್ ಅಂತ ಸಕ್ಕತ್ ಕಾಣ್ತಾ ಇದೆ ನೋಡಿ ಇಲ್ಲಿಂದ ಕೋಟೆ. ಅಲ್ಲಿ ಪೀಕ್ ಬಂದು ಕೋಟೆ ಒಳಗೆ ನುಗ್ಗಿ ದಾಳಿ ಮಾಡ್ಬೇಕಷ್ಟೇ. ಇನ್ನ ನೋಡಿ ಟಾಪ್ ವ್ಯೂ ಕಾಣುತ್ತೆ ಅಂತ ಬಂದ್ವಿ. ಇಲ್ಲಿ ಬಡ್ಡಿ ಮಗಂದು ಏನು ಕಾಣ್ತಾ ಇಲ್ಲ, ಎಲ್ಲ ಸುತ್ತು ಗೋಡೆ ಹಾಕ್ಬಿಟ್ಟಿದ್ದಾರೆ. ಗೋಡೆ ಮೀನ್ ಕೋಟೆ ಕಟ್ಬಿಟ್ಟಿದ್ದಾರೆ. ಆದ್ರೂ ನಾವಿಲ್ಲಿ ಯಾವುದೋ ಒಂದು ಮೂಲೆಯಿಂದ ಏನೋ ಒಂದು ವ್ಯೂ ನೋಡೋಣ ಬನ್ನಿ. ಕ್ಲಾಸ್ ಕಾಣ್ತಾ ಇದೆ ನೋಡಿ ಇಲ್ಲಿಂದ. ಬನ್ನಿ, ಫುಲ್ಲು ಚಂದ್ರಾಯನ ದುರ್ಗ ಫುಲ್ ವ್ಯೂ ತೋರಿಸ್ತೀನಿ ಇಲ್ಲಿಂದ. ಚಂದ್ರಾಯನ ದುರ್ಗ ನಾಕಾರ ಮಾಡಿದ್ದೀನಿ. ವ್ಯೂ ನೋಡಿ ಇಲ್ಲಿಂದ ಏನು ಕ್ಲಾಸ್ ಇದೆ. ಕ್ರಾಸಿಂದ ಈ ಕಡೆಯಿಂದ ಹೋಗ್ಬೇಕು. ಹಣ ಇದೆಯಾ? ಆ ಸೈಡ್ ಎಕ್ಸ್ಪ್ಲೋರ್ ಮಾಡಿದಾಯ್ತು. ಈ ಕಡೆಯಿಂದ ವ್ಯೂ ಹೆಂಗೆ ಕಾಣುತ್ತೆ ಅಂತ ನೋಡೋಣ. ಸೈಡಿಂದ ಈ ಥರ ಕಾಣ್ತೀವಿ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಸೊ ಇವಾಗ ಚಂದ್ರಾಯನ್ ದುರ್ಗ ಕೋಟೆ ಮುಗೀತು. ನೆಕ್ಸ್ಟ್ ನಾನು ಹೋಗ್ತಾರ ಪ್ಲೇಸ್ ಏನೇ ಗುಹೆ. ಅದು 2000 ವರ್ಷದ ಹಳೆ ಗುಹೆ. ನಿಮ್ಗೆ ಲಾಸ್ಟ್ ವಿಡಿಯೋಲಿ ಒಂದು ಬೆಟ್ಟ ತೋರಿಸಿದ್ದೆ, ಸಿದ್ರ ಬೆಟ್ಟ. ಆ ಬೆಟ್ಟದ ಪಕ್ಕದಲ್ಲೇ ಇನ್ನೂ ಒಂದು ಗುಹೆ ಇದೆ. ಆ ಗುಹೆನ ಎಕ್ಸ್ಪ್ಲೋರ್ ಮಾಡಕ್ ಬಂದಿದೀವಿ ಇವತ್ತು ನಾವು. ಸೊ ಇವಾಗ ಅಲ್ಲಿ ಒಳಗಡೆ ಎಂಟರ್ ಆಗಿದ ತಕ್ಷಣನೇ ಇಲ್ಲಿ ಡೈರೆಕ್ಷನ್ ಕೇಳಿದೀವಿ. ಸೀದಾ ಹೋಗಿ ಸೀದಾ ಅಲ್ಲಿ ಬಂಡೆ ಇರುತ್ತೆ, ಬಂಡೆದು ಟ್ಯಾಂಕ್ ಇದೆ. ಟ್ಯಾಂಕ್ ಹತ್ರ ಲೆಫ್ಟ್ ತಗೊಳ್ಳಿ, ಸಿಗುತ್ತೆ, ಮಾರ್ಕ್ ಹಾಕಿದ್ದಾರೆ ಅಂತ ಹೇಳಿದ್ದಾರೆ.
ಸೊ ಇವಾಗ ಒಂದು ಇಂಪಾರ್ಟೆಂಟ್ ಐಟಮ್ ಎತ್ತಾ ಇದೀವಿ ನಮ್ಮ ಬ್ಯಾಗಿಂದ ಸೂರ್ಯಗೆ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ. ಚಿಂಗ್, ಇದು LED ಟಾರ್ಚ್. ಬನ್ನಿ ತೋರಿಸ್ತೀನಿ ಸೂರ್ಯ ಗುಹೆನ. ಕಮಾನ್ ಕಮಾನ್. ಏನ್ ಸಕ್ಕತ್ತಿದೆ ನೋಡಲ್ವಾ? ಆಗಿನ ಕಾಲದಲ್ಲಿ ಋಷಿ ಮುನಿಗಳೆಲ್ಲ ಬಂದು ಇಲ್ಲಿ ಯೋಗ ಮಾಡ್ತಾ ಇದ್ರು, ತಪಸ್ ಮಾಡ್ತಾ ಇದ್ರು ಅಂತ ಅಂತಾರೆ ಈ ಜಾಗದಲ್ಲಿ. ಬನ್ನಿ, ಇದು ಒಂಥರ ಹೇಗಿದೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಇದೆ. ಫುಲ್ ಏನಿಲ್ಲ ಅಂದ್ರೂ ಒಂದು 5 ಇಂದ 6 ಸ್ಟೆಪ್ಸ್ ಇದೆ. ನೋಡ್ಬೋದು, ನಿಮಗೆ ಕಾಣಿಸುತ್ತೆ ಅಂತ. ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ತನಕ ಇದೆ ಸ್ಟೆಪ್ಸ್. ಅಲ್ಲಿ ತನಕ ಹೋಗೋಣ ಬನ್ನಿ. ಇವಾಗ ಸೂರ್ಯ ಕೇವ್ ಇದ್ರ ಹೆಸರು. ನಿಮಗೆ ಗೂಗಲಲ್ಲೆಲ್ಲ ಸಿಗಲ್ಲ. ಸಿದ್ರ ಬೆಟ್ಟ ಪಕ್ಕದಲ್ಲಿ ಒಂದು ಕೇವ್ ಇದೆ ಅಂತ ಹೋಗೋದು. ಒಂದು ತಾತನ ಕೇಳಿದ್ರೆ ಹೇಳ್ತಾರೆ ಈ ಕೇವ್ ಹೆಸರು. ಎಲ್ಲ ಮಲ್ಕೊಬೋದು ಆರಾಮಾಗಿ, ಎಷ್ಟು ತಣ್ಣಗಿರುತ್ತೆ. ಸ್ಪೈಡ್ರ್ ಮ್ಯಾನ್, ಇಲ್ಲೊಂದು ಸ್ಪೈಡ್ರ್ ಇದೆ. ಆಯ್ತಾ ಇಲ್ಲ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಆದ್ರೆ ಈ ಕೋಟೆಗೆ ಬರೋದಂತೂ ಮರಿಬೇಡಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಈಶಾ ಮತ್ತೆ ಅದ್ರ ಸುತ್ತ ಇರೋ ಜಾಗಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕು ಇಲ್ಲಿದೆ. ಯಾರ್ಯಾರು ಇನ್ನೂ ನೋಡಿಲ್ಲ ವಿಡಿಯೋನ ಬೇಗ ಹೋಗಿ ನೋಡ್ಕೊಂಡ್ ಬನ್ನಿ.